ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ಸಮಸ್ತ ಪ್ರಗತಿ ಟಿವಿ ವೀಕ್ಷಕರಿಗೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬ ಬಂತು ಅಂದ್ರೆ ಏನೋ ಒಂದು ಹೊಸತನ, ಹೊಸ ಚೈತನ್ಯ, ಹೊಸ ಚಿಗುರು ಸುತ್ತಮುತ್ತನೂ ಇರುತ್ತೆ. ಸೊ ಸಂಭ್ರಮ ಸಡಗರ ಮನೆಯಲ್ಲಿ ಮನೆ ಮಾಡಿರುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಎಲ್ರಿಗೂ ಕೂಡ ಯುಗಾದಿ ಹಬ್ಬ ಸಂತಸವನ್ನೇ ಉಂಟು ಮಾಡಲಿ ಅಂತ ಹೇಳಿ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಮೇಷರಾಶಿಯ ಶ್ರೀ ಪರಾಭಾವ ನಾಮ ಸಂವತ್ಸರದ ಫಲ ಏನು, ಜೊತೆಗೆ ಗ್ರಹಗಳ ಪ್ರಭಾವ ಹೇಗಿರುತ್ತೆ, ಕುಟುಂಬ, ಉದ್ಯೋಗ, ವ್ಯಾಪಾರ, ಆರೋಗ್ಯ, ಸೊ ಇದೇ ರೀತಿಯಾಗಿ ಏನೆಲ್ಲ ಬದಲಾವಣೆಗಳು ಮೇಷರಾಶಿಯವರಿಗೆ ಯುಗಾದಿ ಹಬ್ಬದ ನಂತರ ಆಗ್ತಾ ಇದೆ, ಜೊತೆಗೆ ಎಷ್ಟು ಲಾಭ ಆಗ್ತಾ ಇದೆ, ಎಷ್ಟು ಅಶುಭ ಇದೆ, ಎಷ್ಟು ಶುಭ ಇದೆ, ಸೊ ಈ ಎಲ್ಲಾ ವಿಚಾರಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಎಲ್ಲಾ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ ಗುರುಜಿಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಯ ಚ ರಾಹುವೇ ಕೇತುವೇ ನಮಃ. ಗುರುಜಿ, ಯುಗಾದಿ ಹಬ್ಬದ ಶುಭಾಶಯಗಳು. ತಮಗೂ ಕೂಡ ಹಾಗೆ ಪ್ರಗತಿ ವಾಹಿನಿಯ ವೀಕ್ಷಕರೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ನಾವು 2 ದಿನ ಮುಂಚಿತವಾಗೇ ಈ ಒಂದು ರಾಶಿ ಭವಿಷ್ಯ ಪ್ರಾರಂಭ ಮಾಡ್ತಾ ಇದ್ದೀವಿ. ಯಾಕಂದರೆ ವೀಕ್ಷಕರು ಅತಿ ಆಸಕ್ತಿಯಿಂದ ಅವರವರ ರಾಶಿಯ ವಿಚಾರದಲ್ಲಿ ಕೇಳಕ್ಕೆ ಆಸಕ್ತರಾಗಿರ್ತಾರೆ. ಮೊದಲೇದಾಗಿ ಇವತ್ತು ಮೇಷರಾಶಿಯವ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಗುರುಜಿ, 2026 ಈ ವರ್ಷ ಯುಗಾದಿ ಹಬ್ಬ ಏನ್ ಬರ್ತಾ ಇದೆ, ಮೇಷರಾಶಿಯವರ ಭವಿಷ್ಯ ಹೇಗಿರುತ್ತೆ ಗುರುಜಿ ಹಬ್ಬದ ನಂತರ? ನೋಡಿ, ಹಿಂದೂ ಪಂಚಾಂಗದ ಪ್ರಕಾರದಲ್ಲಿ ಹೊಸ ವರ್ಷ 2026 ಮಾರ್ಚ್ 19ನೇ ತಾರೀಕು ಬರ್ತಾ ಇದೆ. 1ನೇ ತಾರೀಕು ಆಂಗ್ಲ ಪದ್ಧತಿಯ ಪ್ರಕಾರ ಗ್ರಿಗೋರಿಯನ್ ಕ್ಯಾಲೆಂಡರ್ ಪದ್ಧತಿಯ ಪ್ರಕಾರದಲ್ಲಿ ಇತ್ತು. ಅದಕ್ಕೆ ನಾವು ವರ್ಷ ಭವಿಷ್ಯ ಎಲ್ಲ ರಾಶಿಗಳಿಗೂ ಕೂಡ ನಾವು ಕವರ್ ಮಾಡಿದ್ವಿ ನಮ್ಮ ಸಂಚಿಕೆಗಳಲ್ಲಿ. ವೀಕ್ಷಕರು ಕೂಡ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ರು. ಯುಗಾದಿ 2026ರಲ್ಲಿ ಪಂಚಾಂಗದ ಶ್ರವಣದ ವಿಚಾರದಲ್ಲಿ ನಾವು ಶ್ರೀ ಪರಾಭಾವ ನಮ್ಮ ಸಂವತ್ಸರ ಅಂತ ನಾವು ಇದು ತಗೊಂತೀವಿ. ಸೊ ಇದರಲ್ಲಿ ನಾವೇನಂದ್ರೆ ಈ ಹಿಂದೂ ವರ್ಷದ ಮೇಷರಾಶಿಯಲ್ಲಿ ಜನಿಸಿರೋರಿಗೆ ಹೇಗಿರಲಿದೆ ಮತ್ತೆ ಅವ್ರ ಜೀವನದಲ್ಲಿ ಬದಲಾವಣೆ ಏನು ಅನ್ನೋ ಮಾಹಿತಿ ಈ ರಾಶಿ ಫಲದಲ್ಲಿ ಅಡಗಿರುವಂಥದ್ದು ತಾವು ಕೇಳ್ದಂಗೆ. ಸೊ ಮೇಷರಾಶಿಗೆ ಸೇರಿದವರು 2026 ಮಾರ್ಚ್ 19ರಿಂದ 2027 ಮಾರ್ಚ್ ತಿಂಗಳೊಳಗಡೆ ಏನು ಬದಲಾವಣೆಗಳಂತ ನೋಡಿದಾಗ ಶನಿ ಸಂಚಾರದಲ್ಲಿ ಬದಲಾವಣೆ ಆಗುವಂಥದ್ದು. ಅಂದರೆ ಶನಿ 7.5 ಆರಂಭವಾಗಿ ಈ ಏನು ಪ್ರಾರಂಭಿಕ ಹಂತದಲ್ಲಿ ಇತ್ತು, ಹಿಂದಿನ ಮನೆಯಲ್ಲಿ ಶನಿ ಇತ್ತು, ಈ ಪ್ರಾರಂಭ ಶನಿ ಪ್ರಾರಂಭ ಆಗುವಂಥದ್ದು ಈ ಸಂವತ್ಸರದಲ್ಲಿ. ಇದರಿಂದಾಗಿ ವೃತ್ತಿ ಜೀವನ, ಆರ್ಥಿಕ ಸ್ಥಿತಿ, ಆರೋಗ್ಯ ಮತ್ತು ಸಂಬಂಧಗಳಲ್ಲಿ ಸ್ವಲ್ಪ ಇನಿಷಿಯಲ್ ಸ್ಟ್ರಗಲ್ಸ್ ಅಂದರೆ ಸ್ವಲ್ಪ ಸವಾಲುಗಳು ಮತ್ತು ಅನುಭವಿಸಬೇಕಾಗುತ್ತೆ. ಅದ್ರ ಜೊತೆಯಲ್ಲಿ ಸ್ವಲ್ಪ ಹೊಸ ಅವಕಾಶಗಳು ಕೂಡ ಹೊಂದುವಂಥ ಸಂಭವ ಇದೆ. ಆರ್ಥಿಕವಾಗಿ ಆದಾಯ ಉತ್ತಮವಾಗಿರುತ್ತೆ. ಖರ್ಚುಗಳ ಮೇಲೆ ಸ್ವಲ್ಪ ನಿಗಾ ವಹಿಸೋದು ಅಗತ್ಯ. ಈ ವರ್ಷದಲ್ಲಿ ನಿಮಗೆ 7.5 ಇದ್ರೂ ಕೂಡ ಅಷ್ಟಾಗಿ ಅದರ ಪ್ರಭಾವ ಬೀರಲ್ಲ. ಯಾಕಂದರೆ ಗುರುವಿನ ಒಂದು ಒಳ್ಳೆಯ ಗೋಚಾರ ನಿಮಗೆ ಈ ಒಂದು ವರ್ಷದಲ್ಲಿ ಆಗ್ತಿರುವಂಥದ್ದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ಕೊಳ್ಬೋದು. ಆರ್ಥಿಕ ವಿಚಾರಗಳಲ್ಲಿ, ವಿಶೇಷವಾಗಿ ವ್ಯವಹಾರಗಳಲ್ಲಿ ಮತ್ತು ಮನೆ ಕಟ್ಟುವ ಯೋಗಗಳಲ್ಲಿ ಶುಭ ಫಲ ಈ ಒಂದು ವರ್ಷದಲ್ಲಿ ಮೇಷರಾಶಿಯವರಿಗಿರುವಂಥದ್ದು. ಕೆಲಸ ಕಾರ್ಯಗಳಲ್ಲಿ ಜಯ ಸಿಗಲಿದೆ. ಮತ್ತು ದೀಪಾವಳಿ ನಂತರ, ಈ ವರ್ಷ ದೀಪಾವಳಿ ಹಬ್ಬದ ನಂತರ ಭೂಮಿ ಖರೀದಿ, ಆಸ್ತಿ, ವಾಹನ, ಹೊಸ ವ್ಯಾಪಾರ ಮಾಡುವಂಥ ಯೋಗ ಮೇಷರಾಶಿಯವರಿಗೆ ಬರ್ತಾ ಇರುವಂಥದ್ದು. ಗುರುಜಿ, ಇನ್ನು ಮುಂದುವರೆದ ಭಾಗವಾಗಿ ನೋಡೋದಾದ್ರೆ ಈ ವರ್ಷ ಯುಗಾದಿ ಹಬ್ಬ ಏನಿದೆ, ಮೇಷರಾಶಿಯವರ ವೃತ್ತಿ ಜೀವನ ಮತ್ತೆ ಹಣಕಾಸಿನ ಸ್ಥಿತಿಗತಿಗಳು ಯಾವ ರೀತಿಯಾಗಿರುತ್ತೆ ಗುರುಜಿ? ನೋಡಿ, ಈ ವರ್ಷದ ಒಂದು ಯುಗಾದಿ ಭವಿಷ್ಯದಲ್ಲಿ ಮೇಷರಾಶಿಯವರಿಗೆ ಜನರಿಗೆ ಸ್ವಲ್ಪ ಹಠಾತ್ ಬದಲಾವಣೆಗಳು ಮತ್ತು ಆದಾಯವನ್ನು ಹೆಚ್ಚಿಸಲು ಹೊಸ ಮಾರ್ಗವನ್ನು ನೀವು ಪಡ್ಕೊಳ್ತೀರಾ. ಮತ್ತು ಇದರೊಂದಿಗೆ ವೃತ್ತಿ ಜೀವನದಲ್ಲಿ ಪ್ರಗತಿ ಹಾಗೂ ಉತ್ತಮ ಅವಕಾಶಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ವಿಶೇಷವಾಗಿ ವಿದೇಶಕ್ಕೆ ಸಂಬಂಧಿಸಿದಂಥ ಪ್ರಯಾಣ ಮಾಡುವಂಥ ಯೋಗ ಸಿಗುವಂಥದ್ದು, ವಿದೇಶದಲ್ಲಿ ಕೆಲಸ ಸಿಗುವಂಥ ಯೋಗ ಜೂನ್ ನಂತರ ನಿಮಗೆ ಲಭಿಸುವಂಥದ್ದು. ಶನಿ ಕೂಡ ಮೇಷರಾಶಿಯವರಿಗೆ 12ನೇ ಮನೆಯಲ್ಲಿ ಚಲಿಸ್ತಾ ಇರೋದ್ರಿಂದ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂಥ ಸ್ವಲ್ಪ ಒತ್ತಡಗಳು, ಖರ್ಚುಗಳು, ವ್ಯವಹಾರದಲ್ಲಿ ಹೂಡಿಕೆಗೆ ಸಂಬಂಧಿಸಿದ ಸ್ವಲ್ಪ ಏರಿಳಿತಗಳನ್ನು ತಾವು ಕಾಣಬಹುದು. ರಾಹು ಗ್ರಹದ ಬೆಂಬಲದಿಂದಾಗಿ ನಿಮಗೆ ಈ ವರ್ಷದ ಡಿಸೆಂಬರ್ ತಿಂಗಳವರೆಗೂ ಕೂಡ ಲಾಭ ಖಂಡಿತ ಸಿಗುತ್ತೆ. ಯಾವುದೇ ಒಂದು ಯೋಜನೆಗಳಲ್ಲಿ ರೂಪಿಸುವ ಸಂದರ್ಭದಲ್ಲಿ ಎಚ್ಚರದಿಂದಿದ್ದರೆ ನಿಮ್ಮ ಖರ್ಚುಗಳು ನಿಮಗೆ ಹೆಚ್ಚು ಗಮನ ನೀಡುವ ಅಗತ್ಯ. ನಾನು ಅವಾಗಲೇ ಹೇಳಿದೆ, ಸ್ವಲ್ಪ ವೆಚ್ಚಗಳು ಜಾಸ್ತಿ ಆಗುವಂಥದ್ದು ಅಂತ. ಮತ್ತು 2026ರಲ್ಲಿ ಮೇಷರಾಶಿಯವರಿಗೆ ಹೆಚ್ಚಿನ ಬದಲಾವಣೆ ಹೊಂದಲು ಕಾರಣ ಏನಂದರೆ ಶನಿ 2ನೇ ಬಾರಿ ತನ್ನ ಚಲನೆ ಬದಲಾವಣೆ ಮಾಡುವಂಥದ್ದು. ಯಾಕಂದರೆ ಜನವರಿ 2027ಗೆ ರಾಶಿಗೆ ಬರುವಂಥದ್ದು. ಸೊ ಮೊದಲೇದಾಗಿ ನಾವು ಹೇಳೋದಂತಂದರೆ ಸ್ವಲ್ಪ 7.5 ಶನಿಯ ಮೊದಲೇ ಚರಣ ಮೇಷರಾಶಿಯವರಿಗೆ ಮೀನರಾಶಿಯಿಂದ ಬರೋದ್ರಿಂದ, ಮೀನರಾಶಿಯವರಿಗೆ ಅಂತಿಮ ಚರಣ ಇದೆ, ಮೇಷರಾಶಿಯವರಿಗೆ ಪ್ರಾರಂಭಿಕ ಇರೋದ್ರಿಂದ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದ ಹಾಗೆ ಸಾಕಷ್ಟು ಏರಿಳಿತವನ್ನು ನೋಡ್ಬೋದು. ವೈಯಕ್ತಿಕ ಜೀವನದಲ್ಲಿ ಕೂಡ ಹಲವಾರು ಗೊಂದಲಮಯ ಪರಿಸ್ಥಿತಿಗಳು ಸ್ವಲ್ಪ ನಿರ್ಮಾಣವಾಗುತ್ತೆ. ಓಕೆ ಗುರುಜಿ, ಇನ್ನು ಸಹ ಮುಂದುವರೆದ ಭಾಗವಾಗಿ ನಾವು ನೋಡೋದಾದ್ರೆ ಮೇಷರಾಶಿಯವರಿಗೆ ಈ
ಯುಗಾದಿಯ ನಂತರ ಸಂಬಂಧಗಳು ಮತ್ತೆ ವೈಯಕ್ತಿಕ ಜೀವನಗಳು ಯಾವ ರೀತಿಯಾಗಿರುತ್ತೆ ಗುರುಜಿ? ಖಂಡಿತ ನೋಡಿ, ಈ ಒಂದು ಸ್ವಲ್ಪ ಸಂಬಂಧಗಳ ಜೊತೆಯಲ್ಲಿ ಹಣಕಾಸಿನ ಸ್ಥಿತಿಗತಿಗಳನ್ನು ನೋಡಬೇಕು ಅಂತಂದರೆ, ಈ ವೃತ್ತಿ ಜೀವನದಲ್ಲಿ ಪ್ರಗತಿ, ಉತ್ತಮ ಅವಕಾಶಗಳು ದೊರಕುತ್ತೆ, ಹಣಕಾಸು ಹೆಚ್ಚು ಖರ್ಚಾಗುತ್ತೆ. ತಾವು ಕೇಳಿದ್ರಿ ಸಂಬಂಧಗಳ ವಿಚಾರದಲ್ಲಿ. ಸೊ ಸಂಬಂಧಗಳಿಗೆ ಸಂಬಂಧಿಸಿದ ಹಾಗೆ ಸ್ವಲ್ಪ ಸಮಯದ ಏರಿಳಿತಗಳಿಂದ ಕೂಡಿರುತ್ತೆ. ಯಾಕಂದರೆ ಶನಿ ಮತ್ತು ಕೇತುವಿನ ಪ್ರಭಾವ ಜಾಸ್ತಿ ಮೇಷರಾಶಿಯವರಿಗಿದೆ. ಮತ್ತು ಮೇಷರಾಶಿಯವರಿಗೆ ಭಾವನಾತ್ಮಕ ನಿರ್ಧಾರಗಳು ತೆಗೆದುಕೊಳ್ಳುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. 2026-27 ವರ್ಷದಲ್ಲಿ ಸ್ವಲ್ಪ ವೈವಾಹಿಕ ಜೀವನದಲ್ಲಿ ಏರಿಳಿತಗಳನ್ನು ನೀವು ಕಾಣ್ತೀರಾ. ಕುಟುಂಬ ಮತ್ತು ಸಾಮಾಜಿಕ ಸಂಬಂಧಗಳ ಮೇಲೆ ಶನಿಯ ಪ್ರಭಾವ ಇರೋದ್ರಿಂದ ಈ ಅವಧಿಯಲ್ಲಿ ಹೆಚ್ಚು ನಿಮಗೆ ಕ್ರಿಯಾತ್ಮಕವಾಗಿ ಕೆಲಸ ಮಾಡಬೇಕಾಗುತ್ತೆ. ಅಂದರೆ ಸೋಷಲ್ ಲೈಫು ಮತ್ತು ಪರ್ಸ್ನಲ್ ಲೈಫು ಮತ್ತು ಪಾರ್ಟ್ನರ್ಶಿಪ್ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ತುಂಬ ಇರುತ್ತೆ ಸಂಬಂಧಗಳಲ್ಲಿ. ಇವರು ಅದನ್ನು ಮೇಂಟೈನ್ ಮಾಡ್ಕೋಬೇಕು. ಮೇಂಟೈನ್ ಅಂದರೆ ಯಾವ ರೀತಿ ಅಂದರೆ ಆದಷ್ಟು ಸಂಯಮ, ಅಂದರೆ ಪೇಷನ್ಸ್ ಅನ್ನೋದು ತುಂಬ ಇಟ್ಕೋಬೇಕಾಗುತ್ತೆ. ತುಂಬ ಕೋಪಗ್ರಸ್ತವಾಗಿ ಅಥವಾ ಬೇಗ ರಿಯಾಕ್ಟ್ ಮಾಡೋದ್ರಿಂದ ನೆಗೆಟಿವ್ ಎಫೆಕ್ಟ್ಸ್ ಆಗುತ್ತೆ. ಹಾಗಾಗಿ ನೀವು ಜವಾಬ್ದಾರಿತವಾಗಿರುವಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರಿಂದ ಮತ್ತು ಉತ್ತಮ ಸಂಭಾವನೆ ಅಂದರೆ ಲೈಕ್ ವಿತ್ ಗುಡ್ ಕಮ್ಯುನಿಕೇಷನ್ ದೇ ಕ್ಯಾನ್ ಅವಾಯ್ಡ್ ಎನಿ ಈ ಥರ ಇರುವಂಥ ಪರಿಸ್ಥಿತಿಗಳನ್ನು ಅವರು ನಿಭಾಯಿಸ್ಬೋದು. ಗುರುಜಿ, ಇನ್ನು ಆರೋಗ್ಯ ಆಗಿರ್ಬೋದು ಮತ್ತೆ ಆಧ್ಯಾತ್ಮಿಕತೆ ಆಗಿರ್ಬೋದು, ಈ ಒಂದು ಯುಗಾದಿ ಭವಿಷ್ಯ ಮೇಷರಾಶಿಯವರಿಗೆ ಏನನ್ನ ಸೂಚಿಸ್ತಾ ಹೋಗುತ್ತೆ ಗುರುಜಿ? ನೋಡಿ, ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸ್ಥಿರತೆ ಕಾಣ್ಬೋದು. ಇದೊಂದು ವಿಚಾರದಲ್ಲಿ ನೆಮ್ಮದಿ ಇರುತ್ತೆ. ಆದರೆ ಜನವರಿ 2027 ನಂತರ ಶನಿ ಶನಿ ಪ್ರಾರಂಭಿಕ ಚರಣ ಪ್ರಾರಂಭ ಆಗೋದ್ರಿಂದ ಸ್ವಲ್ಪ ತಲೆನೋವು, ಸುಸ್ತು ಇತ್ಯಾದಿ ಆರೋಗ್ಯ ಸಮಸ್ಯೆಗಳು ಜನವರಿ ನಂತರ ಕಾಡ್ಬೋದು. ಅಲ್ಲಿವರೆಗೆ ಆರಾಮಾಗಿದೆ. ಆಧ್ಯಾತ್ಮಿಕ ವಿಚಾರಗಳಿಗೆ ಸಂಬಂಧಿಸಿದ ಈ ಅವಧಿಯಲ್ಲಿ ಹೆಚ್ಚಿನ ಆಸಕ್ತಿ ನೀವು ಹೊಂದಿರ್ತೀರಾ. ಜೊತೆಗೆ ಈ ಅವಧಿಯಲ್ಲಿ ಪ್ರತಿನಿತ್ಯ ದೇವರ ಧ್ಯಾನ ಮಾಡುವಂಥದ್ದು, ಮತ್ತು ಹನುಮಾನ್ ಚಾಲಿಸ ಮತ್ತು ಬಜರಂಗಿ ಒಂದು ಮಂತ್ರ ಪಠಿಸುವಂಥದ್ದು, ಹೆಚ್ಚಿನ ಗಮನ ನೀಡುವಂಥದ್ದು ಇವರಿಗೆ ಆಧ್ಯಾತ್ಮಿಕವಾಗಿ ಒಳ್ಳೆಯದಾಗಿರುತ್ತೆ. ಮತ್ತು ಮೇಷರಾಶಿಯವರಿಗೆ ಸ್ವಲ್ಪ ಈ ವರ್ಷದಲ್ಲಿ ದಾನ ಧರ್ಮ, ಉತ್ತಮ ಕೆಲಸಗಳನ್ನು ಮಾಡುವಂಥದ್ದು, ಇದರಿಂದ ನಿಮಗೆ ಏನು ಶನಿಯ ಒಂದು ಶನಿಯ ಅಶುಭ ಪ್ರಭಾವ ಬರ್ತಿದೆ, ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಈ ಆಧ್ಯಾತ್ಮಿಕವನ್ನು ಅವರು ಫಾಲೋ ಮಾಡ್ಬೋದು. ಗುರುಜಿ, ಇನ್ನು ಕೊನೆಯದಾಗಿ ನೀವು ಮೇಷರಾಶಿಯವರಿಗೆ ಯುಗಾದಿ ಹಬ್ಬದ ನಂತರ ಏನಾದ್ರೂ ಸೂಚನೆಗಳನ್ನ ಪಾಲಿಸೋದಕ್ಕೆ ಮತ್ತೆ ಸಲಹೆಗಳನ್ನ ಪಾಲಿಸೋದಕ್ಕೆ ನಿಮ್ಮ ಒಂದು ಮಾತುಗಳಲ್ಲಿ ಏನ್ ಹೇಳ್ತೀರಾ ಗುರುಜಿ? ನೋಡಿ, ಇಲ್ಲಿ ಮೇಷರಾಶಿಯವರಿಗೆ ಸ್ವಲ್ಪ ಪ್ರಮಾಣದಲ್ಲಿ ಆರೋಗ್ಯ, ಆರ್ಥಿಕ ವಿಚಾರಗಳ ಬಗ್ಗೆ, ಸಂಬಂಧಗಳ ಮೇಲೆ ಸ್ವಲ್ಪ ಪ್ರಭಾವ ಬೀರೋದ್ರಿಂದ ಅದ್ರ ಬಗ್ಗೆ ಎಚ್ಚರಿಕೆ ಇರಬೇಕು. ಅದಕ್ಕೆ ಈ ಅವಧಿಯಲ್ಲಿ ಸಲಹೆ ಏನು ಅಂತಂದರೆ, ಶನಿಯ ಪೂಜೆ, ಪ್ರತಿನಿತ್ಯ ಹನುಮಾನ್ ಚಾಲಿಸವನ್ನು ಹೇಳುವಂಥದ್ದು, ಸಹನೆಯಿಂದ ಇರುವಂಥದ್ದು ಪ್ರಯೋಜನಕರ ಆಗುತ್ತೆ. ಮತ್ತು ಜನವರಿಯಿಂದ ಪ್ರಾರಂಭವಾಗುವಂಥ ಮಾರ್ಚ್ ಮಧ್ಯದ ಅವಧಿವರೆಗೆ ಇರುವಂಥ ಯಾವುದೇ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಅಥವಾ ಹೊಸ ಹೂಡಿಕೆ ಮತ್ತು ಆಧ್ಯಾತ್ಮಿಕ ವಿಚಾರಗಳಿಗೆ ಸಾಕಷ್ಟು ಶುಭ ಸಮಯವಾಗಲಿದೆ. ಮತ್ತು ಪರಿಹಾರ ತಾವು ಕೇಳ್ದಂಗೆ ನಿಮ್ಮ ಆದಾಯವನ್ನು ಸುಧಾರಿಸಲು ನೀವು ಸ್ವಲ್ಪ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡುವಂಥದ್ದು ತುಂಬ ಒಳ್ಳೆಯದಾಗುತ್ತೆ. ಹತ್ತಿರದಲ್ಲಿರುವಂಥ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಥವಾ ಯಾವುದೇ ಒಂದು ವಿಷ್ಣುವಿನ ಆಲಯಕ್ಕೆ ಹೋಗುವಂಥದ್ದು, ಅಲ್ಲಿ ಸ್ವಾಮಿಯ ದರ್ಶನ ಮಾಡಿಕೊಂಡು ಸ್ವಾಮಿಯ ಜಪವನ್ನು ಮಾಡುವಂಥದ್ದು ಒಳ್ಳೆಯದಾಗುತ್ತೆ. ಮತ್ತು ಸಾಧ್ಯವಾದಾಗೆಲ್ಲ ಹಸುಗಳಿಗೆ ಒಂದು ಕಡಲೆಬೇಳೆಯನ್ನು ದಾನ ಮಾಡುವಂಥದ್ದು, ಹಸುಗಳಿಗೆ ಬಾಳೆಹಣ್ಣು ಬೆಲ್ಲ ತಿನ್ನಿಸುವಂಥದ್ದು ಒಳ್ಳೆಯದಾಗುತ್ತೆ. ದೇವಾಲಯಕ್ಕೆ ಮತ್ತು ಪುರೋಹಿತರಿಗೆ ಹಳದಿ ಬಟ್ಟೆಯನ್ನು ದಾನ ಮಾಡುವಂಥದ್ದು, ಕಡಲೆಕಾಳನ್ನು ದಾನ ಮಾಡುವಂಥದ್ದು ಒಳ್ಳೆಯದಾಗುತ್ತೆ. ದೇವಾಲಯಗಳಲ್ಲಿ ದೀಪಗಳನ್ನು ಬೆಳಗಿಸುವಂಥದ್ದು, ಎಣ್ಣೆಯ ದಾನ ಮಾಡುವಂಥದ್ದು, ದೀಪಾರಾಧನೆ ಮಾಡುವಂಥದ್ದು ಈ ವರ್ಷದಲ್ಲಿ ತುಂಬ ಒಳ್ಳೆಯದು. ಮದುವೆ ವಿಚಾರದಲ್ಲಿ ಸ್ವಲ್ಪ ಜಾಗೃತವಾಗಿರಿ. ವಿವಿಧ ಮೂಲಗಳಿಂದ ಜಾತಕವನ್ನು ಪರಿಶೀಲಿಸಿ ಮೇಷರಾಶಿಯವರು ಮದುವೆ ಆಗೋದು ಒಳ್ಳೆಯದು. ಮತ್ತು ಮಂಗಳವಾರದಂದು ವಿಶೇಷವಾಗಿ ದುರ್ಗಾದೇವಿಯ ದೇವಸ್ಥಾನದಲ್ಲಿ ತುಪ್ಪದ ದೀಪ ಹಚ್ಚಿ ದುರ್ಗಾ ಮಂತ್ರವನ್ನು ಹೇಳುವಂಥದ್ದು ಒಳ್ಳೆಯದು. ಮತ್ತು ಈ ವರ್ಷಕ್ಕೆ ಒಂದು ಸೂಕ್ತವಾದ ಪರಿಹಾರ ಅಂತಂದರೆ ತ್ರಿಮುಖಿ ರುದ್ರಾಕ್ಷವನ್ನು ಮೇಷರಾಶಿಯವರು ಧರಿಸೋದ್ರಿಂದ ಬರುವಂಥ ಈ 7.5 ಶನಿ ಆಗಿರ್ಬೋದು ಮತ್ತು ಸ್ವಲ್ಪ ಗುರುಬಲ ಕುಂಠಿತ ಈ ಎಲ್ಲ ಅಂಶಗಳಿಗೆ ಸಪೋರ್ಟ್ ಆಗಿ ಸಿಗುತ್ತೆ. ಅದೃಷ್ಟ ರತ್ನ ಈ ವರ್ಷದಲ್ಲಿ ಹವಳವನ್ನು ಧರಿಸ್ಬೋದು. ಇದನ್ನು ಮಂಗಳವಾರ ಧರಿಸಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿದರೆ ಅತ್ಯಂತ ಶುಭಕರವಾಗಿರುತ್ತೆ. ಈ ಸಲಹೆ, ಈ ಪರಿಹಾರ ಮೇಷರಾಶಿಯವರಿಗೆ 2026 ಮಾರ್ಚ್ ನಂತರ 1 ವರ್ಷಗಳ ಕಾಲ ಯುಗಾದಿಯ ಒಂದು ರಾಶಿ ಭವಿಷ್ಯದ ಜೊತೆಗೆ ಪರಿಹಾರವಾಗಿರುವಂಥದ್ದು. ಗುರುಜಿ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದು ನಮ್ಮ ವೀಕ್ಷಕರಿಗೆ ಮೇಷರಾಶಿಯ ಯುಗಾದಿಯ ವರ್ಷ ಭವಿಷ್ಯ ಯಾವ ರೀತಿಯಾಗಿದೆ, ಜೊತೆಗೆ ಸಲಹೆ ಮತ್ತೆ ಸೂಚನೆ, ಪ್ರಮುಖವಾಗಿ ಇದನ್ನ ಪಾಲನೆ ಮಾಡೋದಕ್ಕೆ ಕೆಲವೊಂದಷ್ಟು ಸೂಚನೆಗಳನ್ನ ಕೂಡ ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದೀರಾ ಗುರುಜಿ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇವತ್ತಿನ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಮ್ಮೆ ಎಲ್ರಿಗೂ ಸಹ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಮೇಷರಾಶಿಯವರು ಇವತ್ತಿನ ಈ ಸಂಚಿಕೆಯನ್ನ ವೀಕ್ಷಿಸಿದ್ರೆ ಸಲಹೆ ಸೂಚನೆಯನ್ನ ಗುರೂಜಿಗಳು ತಿಳಿಸಿರೋದನ್ನ ಪಾಲನೆ ಮಾಡಿ. ಹಾಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.